ನರೇಂದ್ರ ಮೋದಿಜಿಯವರ ಆಡಳಿತದ ಮೌಲ್ಯಮಾಪನ ಮಾಡತಕ್ಕಂತ ನೈತಿಕತೆ ಇಲ್ಲ. ಯಾಕೆ ಆ ಮಾತು ಹೇಳ್ತೇನೆ ಅಂದ್ರೆ, ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದು 2 ವರ್ಷ ಆಯ್ತು. ನಾನ್ ಕೇಳ್ತೀನಿ, ಸಿದ್ದರಾಮಯ್ಯನವರು ಅತಿ ಹೆಚ್ಚು ಬಜೆಟ್ ಮಂಡಿಸಿದಂತ ಮುಖ್ಯಮಂತ್ರಿ, ಅವ್ರು ಏನ್ ಮಾಡ್ಬೇಕಾಗಿತ್ತು? ಬಜೆಟ್ ಅನ್ನ ಮಂಡಿಸಿದಾಗ ಯಾವಾಗ್ಲೂ ಬಜೆಟ್ ನೀತಿ ಏನಂದ್ರೆ, ಬಜೆಟ್ ನ ಒಟ್ಟು ಮೊತ್ತವನ್ನ 2 ಭಾಗಗಳನ್ನಾಗಿ ವಿಂಗಡಣೆ ಮಾಡಿ, ಒಂದು ಪ್ಲಾನ್ಡ್ ಎಕ್ಸ್ಪೆಂಡಿಚರ್, ಒಂದು ನಾನ್ ಪ್ಲಾನ್ ಎಕ್ಸ್ಪೆಂಡಿಚರ್. ಪ್ಲಾನ್ ಎಕ್ಸ್ಪೆಂಡಿಚರ್ ಅಂದ್ರೆ ನಾವು ಮಾಡ್ತಕ್ಕಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ನಾವು ಎಷ್ಟು % ಕೊಡ್ತೀವಿ ಅನ್ನೋದು ಭಾಳ. ನಾನ್ ಪ್ಲಾನ್ ಎಕ್ಸ್ಪೆಂಡಿಚರ್ ಅಂದ್ರೆ ಅದು ಅಸೆಟ್ ಕ್ರಿಯೇಟ್ ಆಗುವಂಥದ್ದಲ್ಲ. ಸರ್ಕಾರಿ ನೌಕರ ಸಂಬಳ, ಸಾರಿಗೆ, ಕಾಂಟಿಜೆನ್ಸಿ ಮತ್ತು ಎಸ್ಟಾಬ್ಲಿಷ್ಮೆಂಟ್ ಖರ್ಚು ಮಾಡ್ತಕ್ಕಂಥದ್ದು ಮತ್ತು ಚೀಫ್ ಪಾಪ್ಯುಲಾರಿಟಿ ಸಲಾಗಿ ಖರ್ಚು ಮಾಡ್ತಕ್ಕಂಥದ್ದು ಎಲ್ಲ ಅದರೊಳಗೆ ಬರ್ತದೆ. ನಾನು ಸಿದ್ದರಾಮಯ್ಯನವ್ರು ಕೇಳ್ತೀನಿ, ನೀವು ನರೇಂದ್ರ ಮೋದಿಜಿ ಅವ್ರಿಗೆ 0 ಮಾರ್ಕ್ಸ್ ಕೊಡೋದಕ್ಕಿಂತಲೂ ಮೊದಲು 2 ವರ್ಷ ಪ್ಲಾನ್ ಎಕ್ಸ್ಪೆಂಡಿಚರ್ ಎಷ್ಟು ಅನುದಾನವನ್ನು ಕೊಟ್ರಿ, ಯಾವ್ಯಾವ ಕಾಮಗಾರಿಗಳನ್ನ ಮಾಡಿದ್ರಿ ಅಂತಕ್ಕಂಥ ಒಂದು ಶ್ವೇತ ಪತ್ರವನ್ನ ಹೊರಡಿಸ್ರಿ ಅಂತ ಆಗ್ರಹ ಮಾಡ್ತಾರೆ. ಒಂದೇ ₹1 ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿಲ್ಲ. ಈ ರಾಜ್ಯದ ಅಭಿವೃದ್ಧಿ ಒಳಗ 2 ವರ್ಷದಲ್ಲಿ ₹1 ಸಿದ್ದರಾಮಯ್ಯನವ್ರ ಸರ್ಕಾರದ ಪಾಲ ಇಲ್ಲ. ಇವತ್ತು ನಾನು ಹೇಳಿದೆ, ನಿನ್ನೆ ದಿನ ರೈಲು ಮಾರ್ಗದ ಅಭಿವೃದ್ಧಿ ಇದು ಮಾಡಿಕೊಟ್ರಂತೆ. ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟದ್ದು ಬಳ್ಳಾರಿ ಮತ್ತು ಚಿತ್ರದುರ್ಗಕ್ಕೆ ಸಂಬಂಧ 3,342 ಕೋಟಿ ಮಂಜೂರು ಮಾಡಿಕೊಟ್ಟು. ಇಂಥ ಯಾವ್ದಾದ್ರು ಕಾಮಗಾರಿಗಳನ್ನು ಮಾಡಿದ್ರೆ ರೈಲದವ್ರೇನ್ ಮಾಡೋದಿಲ್ಲ, ಕೇಂದ್ರ ಸರ್ಕಾರ ಮಾಡ್ತದೆ. ಅದರ ರಾಜ್ಯದ್ದು ನಿಮ್ಮ ಉದಾಹರಣೆಗೆ ಆಲ್ಮಟ್ಟಿ ಯೋಜನೆಗೆ 8,000 ಕೋಟಿ ಹೇಳಿ ಅಧಿಕಾರಕ್ಕೆ ಬರೋದಕ್ಕಿಂತಲೂ ಮುಂಚೆ ಹೇಳಿದ್ರಿ. ನಾವು ಹಿಂದೂ ಹೇಳಿದ್ರಿ 13ರಿಂದ 18ರವರೆಗೂ ಪ್ರತಿ ವರ್ಷ 10,000 ಕೋಟಿ ಕೊಟ್ಟು 5 ವರ್ಷದಲ್ಲಿ 130 TMC ನೀರು ಉಪಯೋಗ ಮಾಡ್ಕೊಳ್ಳಿಕ್ಕೆ ಎಲ್ಲ ತಯಾರಿ ಮಾಡ್ತೇನೆ ಅಂತ ಹೇಳಿದ್ರಿ, ಮಾಡ್ಲಿಲ್ಲ. ಇವತ್ತು ಕೂಡ ಆಲ್ಮಟ್ಟಿಗೆ ಕೃಷ್ಣಾ ಮೇಲ್ದಂಡೆಗೆ ದುಡ್ಡು ಕೊಟ್ಟಿಲ್ಲ. ಬರೀ ಕೇವಲ ಸರ್ಕಾರಿ ನೌಕರ ಸಂಬಳ, ಸಾರಿಗೆ ಮತ್ತು ಬ್ಯಾಂಕಿಂದ ಸಾಲ ತಗೊಂಡದ್ದನ್ನು ರೀಪೇಮೆಂಟ್, ಅಸಲು ಬಡ್ಡಿ ಕೊಡ್ಲಿಕ್ಕೆ ಕೂಡ ನಿಮಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಇಂಥ ಕೆಟ್ಟ ಪರಿಸ್ಥಿತಿ ಒಳಗೆ ನೀವು ಇದ್ದೀರಿ. ನೀವು ಯಾರಿಗೂ ಮಾರ್ಕಸ್ ಕೊಡುವಂತ ಸ್ಟೇಜ್ದಲ್ಲಿಲ್ಲ. 2 ವರ್ಷದಲ್ಲಿ ಅತಿ ಹೆಚ್ಚು ಕೊಲೆ ಸುಲಿಗೆಗಳಾಗಿದಾವ. ಹೆಣ್ಣು ಮಕ್ಕಳ ಮೇಲೆ ರೇಪ್ ಆಗಿ ಮರ್ಡರ್ ಆಗಿದಾವ. 3,400 ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 713 ಬಾಣಂತಿಯರು ಸಾವಾಗಿದಾವ.